ಓಂ ಶಾಂತಿ. ಇಂದಿನ ದಿನಾಂಕ 25/2/2022. ಮಧುರ ಮಕ್ಕಳೇ, ಹೆಜ್ಜೆ ಹೆಜ್ಜೆಗೂ ತಂದೆಯ ಶ್ರೀಮತದಂತೆ ನಡೆಯಬೇಕು. ತಂದೆಯ ಶಿಕ್ಷಣವನ್ನು ಧಾರಣೆ ಮಾಡಬೇಕು. ಇದೇ ತಮ್ಮ ಮೇಲೆ ಕರುಣೆ ತೋರಿಸಿಕೊಳ್ಳುವುದಾಗಿದೆ. ಪ್ರಶ್ನೆ: ಮಗ ಮಹಾರಾಜ ಹಾಗೂ ತಮ್ಮ ಮಂತ್ರಿ ಇಬ್ಬರೂ ಈ ಸಮಯದಲ್ಲಿ ಪ್ರತಿಯೊಬ್ಬರ ಅಂಗಸಂಗದಲ್ಲಿದ್ದಾರೆ ಹೇಗೆ? ಉತ್ತರ: ಮಗ ಮಹಾರಾಜ ಕಾಮವಿಕಾರವಾಗಿದೆ ಹಾಗೂ ತಮ್ಮ ಮಂತ್ರಿ ಕ್ರೋಧವಾಗಿದೆ. ಎಲ್ಲ ಮನುಷ್ಯರು ಈ ಸಮಯದಲ್ಲಿ ಈ ಎರಡರ ಅಧೀನರಾಗಿದ್ದಾರೆ. ಒಂದು ವೇಳೆ ತಂದೆಯ ಮಕ್ಕಳು ನಾವು ಎಂದು ಹೇಳಿ ಮತ್ತೆ ಕಾಮ ಅಥವಾ ಕ್ರೋಧದ ಅಧೀನರಾಗಿದ್ದರೆ ಅವರು ತಂದೆಯ ನಿಂದನೆ ಮಾಡುವವರು ಆಗುತ್ತಾರೆ. ನಿಂದನೆ ಮಾಡುವ ಮಕ್ಕಳು ತಮ್ಮ ಅದೃಷ್ಟಕ್ಕೆ ಗೆರೆ ಎಳೆದುಕೊಂಡು ಬಿಡುತ್ತಾರೆ. ಮಧುರ ಮಕ್ಕಳೇ, ಈ ಶತ್ರುತ್ವದ ಮೇಲೆ ವಿಜಯವನ್ನು ಸಾಧಿಸಿ. ಕ್ರೋಧಕ್ಕೆ ಹೇಳಲಾಗುತ್ತದೆ, ಎಲ್ಲಿ ಕ್ರೋಧ ಇರುತ್ತದೆ ಅಲ್ಲಿ ನೀರಿನ ಮಡಕೆಯು ಒಣಗಿ ಹೋಗುತ್ತದೆ. ಗೀತೆ: ಬಾಲ್ಯ ದಿನಗಳನ್ನು ಮರೆಯಬಾರದು. ಓಂ ಶಾಂತಿ. ಮಕ್ಕಳು ತಿಳಿದುಕೊಂಡಿದ್ದೀರಿ, ಸಭೆಯಲ್ಲಿ ಯಾರು ಬಂದರು? ತಂದೆ ಹಾಗೂ ದಾದಾ ಇಬ್ಬರು ಒಟ್ಟಿಗೆ ಬಂದರು. ಒಂದು ವೇಳೆ ಸಾಕಾರದಲ್ಲಿ ಇದ್ದಿದ್ದರೆ ತಂದೆ ಬೇರೆ ದಾದಾ ಬೇರೆ ಆಗಿರುತ್ತಿದ್ದರು. ಮಕ್ಕಳ ಬುದ್ಧಿ ಹೇಳುತ್ತದೆ, ಶಿವ ತಂದೆ ಬಂದರು. ಇದಾಗಿದೆ ವಂಡರ್ಫುಲ್ ಚಿಹ್ನೆ. ಸ್ವರ್ಗದ ರಚಯಿತ ಒಬ್ಬರೇ ಶಿವ ತಂದೆ ಆಗಿದ್ದಾರೆ. ತಂದೆ ಹಾಗೂ ಮಕ್ಕಳ ಇಬ್ಬರ ಕೆಲಸವು ನಡೆಯುತ್ತಿದೆ. ಆದ್ದರಿಂದ ಸಹಯೋಗ ಖಂಡಿತ ಸಿಗುತ್ತದೆ. ತಂದೆ ಮತ್ತು ಮಕ್ಕಳಿಂದ ಕೆಲಸ ನಡೆಯುತ್ತದೆ. ತಂದೆಯಂತಹ ತ್ಯಾಗ ಮಕ್ಕಳದು ಆಗಿದೆ. ಅಂದ ಮೇಲೆ ದಾದಾರವರು ಸಹ ಮಗು ಆಗಿಬಿಟ್ಟರಲ್ಲವೇ? ಇಲ್ಲಿ ನೀವು ಮುರುಳಿ ಕೇಳಲು ಬರುತ್ತೀರಲ್ಲವೇ? ಸಭೆಯಂತೂ ತುಂಬ ನಡೆಯುತ್ತದೆ. ಆದರೆ ಇದಾಗಿದೆ ಭಗವಂತನ ಪಾಠಶಾಲೆ. ಇವರು ಜ್ಞಾನ ಕೇಳುತ್ತಾ ಧಾರಣೆ ಮಾಡುತ್ತಿದ್ದಾರೆಂದು, ಅವರ ಮುಖ ಪ್ರಫುಲ್ಲವಾಗಿದೆ ಎಂದು ಹಾಗೂ ಕೇಳುತ್ತಾ ಕೇಳುತ್ತಾ ಖುಷಿಯ ನಶೆಯಲ್ಲಿರುವರೆಂದು ಎಲ್ಲ ಕಡೆ ನೋಡಲಾಗುತ್ತದೆ. ಲೌಕಿಕದಲ್ಲಿಯೂ ಸಹ ತಂದೆ, ಟೀಚರ್, ಗುರು ಇರುತ್ತಾರೆ. ಇವರು ಬೇಹದ್ದಿನ ತಂದೆ ಟೀಚರ್ ಆಗಿದ್ದಾರೆ. ಅವರು ಇಂದು ನಿಮಗೆ ಓದಿಸುತ್ತಾ ಇದ್ದಾರೆ. ಆದ್ದರಿಂದ ಎಷ್ಟೊಂದು ಖುಷಿಯ ನಶೆ ಇರಬೇಕು. ಮಕ್ಕಳಂತೂ ಬಹಳ ಇದ್ದಾರೆ. ಶಿವ ಭಗವಾನುವಾಚ ಅಥವಾ ಶಿವಾಚಾರಿ ಎಂದು ಆಡುತ್ತಾರೆ. ಇವರು ಆಗಿದ್ದಾರೆ ಜ್ಞಾನದ ಸಾಗರ. ಶಿವಾಚಾರ್ಯರ ನಂತರ ಶಂಕರಾಚಾರ್ಯರು ಬರುತ್ತಾರೆ. ಸನ್ಯಾಸಿಗಳು ಎರಡು ಪ್ರಕಾರದವರಿದ್ದಾರೆ. ಇದಾಗಿದೆ ಸತೋಪ್ರಧಾನ ದೇವಿ ದೇವತೆಗಳಾಗಲು ಸನ್ಯಾಸ ಹಾಗೂ ಸಹಜ ಯೋಗವಾಗಿದೆ. ನೀವು ತಿಳಿದುಕೊಂಡಿದ್ದೀರಿ, ತಂದೆಯು ಈ ಬ್ರಹ್ಮ ಬಾಬಾರವರ ಶರೀರದಲ್ಲಿ ಬಂದಿದ್ದಾರೆ. ಆದ್ದರಿಂದ ಬಾಪ್ ದಾದಾ ಎಂದು ಹೇಳಬಹುದು. ಶಿವ ತಂದೆಗೆ ಮಕ್ಕಳಾಗಿದ್ದೀರಿ. ಇವರಂತೂ ಸಾಕಾರ ತಂದೆಯೂ ಹೌದು, ತಾತನೂ ಹೌದು, ಮುತ್ತಾತನೂ ಹೌದು. ತಂದೆ ಇವರಲ್ಲಿ ಪ್ರವೇಶ ಮಾಡಿ ನಿಮಗೆ ತಿಳಿಸಿಕೊಡುತ್ತಾರೆ. ಯಾರು ಬ್ರಾಹ್ಮಣ ಕುಲದವರಾಗಿದ್ದಾರೆ ಅವರೇ ಈಶ್ವರಿಯ ಪರಿವಾರದವರಾಗಿದ್ದಾರೆ. ಪರಂಪಿತ ಪರಮಾತ್ಮ ನಾವು ನಿಮ್ಮವರಾಗಿದ್ದೇವೆಂದು ಆಡುತ್ತೇವೆ. ನಂತರ 84 ಜನ್ಮದ ಪಾತ್ರವನ್ನು ಮಾಡಲು ಬರಬೇಕಾಗುತ್ತದೆ. ಎಷ್ಟೊಂದು ಸಹಜ ಮಾತಾಗಿದೆ. ಲೌಕಿಕದಲ್ಲಿ ತಂದೆಗೆ 5-7 ಮಕ್ಕಳು ಇರುತ್ತಾರೆ. ಅವರಲ್ಲಿ ಕೆಲವರು ಕುಪುತ್ರರು, ಕೆಟ್ಟವರೂ ಇರುತ್ತಾರೆ. ಈ ತಂದೆಗೆ ಎಷ್ಟೊಂದು ಮಕ್ಕಳಿದ್ದಾರೆ. ಇವರಲ್ಲಿ ಎಷ್ಟೊಂದು ಕುಪುತ್ರರು ಹಾಗೂ ಸುಪುತ್ರರು ಆಗುತ್ತಾರೆ. ಕೆಲವರಲ್ಲಿ ಕಾಮ, ಕೆಲವರಲ್ಲಿ ಕ್ರೋಧದ ಪ್ರವೇಶ ಆಗುತ್ತದೆ. ಮನೆಯಲ್ಲಿ ಯಾರಾದರೂ ಒಬ್ಬರಲ್ಲಿ ಕ್ರೋಧವಿರುತ್ತದೆ ಎಂದರೆ
ಕ್ರೋಧವು ಬಂದು ಬಿಡುತ್ತದೆ. ಕ್ರೋಧವೇ ಮನೆಯನ್ನು ಬಹಳ ದುಃಖಿಯನ್ನಾಗಿ ಮಾಡಿಬಿಡುತ್ತದೆ. ಇಲ್ಲಿಯೂ ಸಹ ಕೆಲವರಲ್ಲಿ ಕ್ರೋಧದ ಭೂತವಿದೆ. ಕ್ರೋಧವು ಅವರನ್ನು ತಂದೆಯ ನಿಂದಕರನ್ನಾಗಿ ಮಾಡಿಬಿಡುತ್ತದೆ. ಬಾಬಾರವರ ಹೆಸರನ್ನು ಕೆಡಿಸಿಬಿಡುತ್ತಾರೆ. ಅಂದರೆ ತಮ್ಮ ಅದೃಷ್ಟಕ್ಕೆ ತಾವೇ ಗೆರೆಯನ್ನು ಎಳೆದುಕೊಳ್ಳುತ್ತಾರೆ. ಕ್ರೋಧವು ಬಹಳ ದೊಡ್ಡ ಶತ್ರು ಆಗಿದೆ. ಎಲ್ಲಿ ಕ್ರೋಧ, ಕಲಹ, ಕ್ಲೇಶ ಇರುತ್ತದೆ ಅದನ್ನು ನರಕ ಎಂದು ಹೇಳಲಾಗುತ್ತದೆ. ಹೇಳುತ್ತಾರೆ, ಕ್ರೋಧವು ಮನೆಯ ಮಡಿಕೆಯ ನೀರನ್ನು ಒಣಗಿಸಿಬಿಡುತ್ತದೆ. ತಂದೆಯು ಹೇಳುತ್ತಾರೆ, ಯಾರಲ್ಲಿ ಕ್ರೋಧವಿದೆ ಅವರಿಗೆ ಶ್ರೀಮತ ಸಿಗುತ್ತದೆ. ಕ್ರೋಧದಿಂದ ಯಾರನ್ನು ದುಃಖಿಯನ್ನಾಗಿ ಮಾಡಬೇಡಿ, ಇಲ್ಲವೆಂದರೆ ಅದೃಷ್ಟಕ್ಕೆ ಗೆರೆ ಬೀಳುತ್ತದೆ. ಪದವಿಯು ಭ್ರಷ್ಟವಾಗುತ್ತದೆ. ಈಶ್ವರಿಯ ಸಂತಾನರ ಬದಲಾಗಿ ಆಸುರಿಯ ಸಂತಾನರಾಗಿ ಬಿಡುತ್ತೀರಾ. ದೈವಿ ಸ್ವರಾಜ್ಯವು ನಿಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ಸತ್ಯಯುಗದ ಪೂರ್ತಿ ಆಸ್ತಿಯನ್ನು ತೆಗೆದುಕೊಳ್ಳಲು ನಿಮಗೆ ಪೂರ್ಣ ಅಧಿಕಾರವಿದೆ. ಪೂರ್ತಿ ಆಸ್ತಿ ತೆಗೆದುಕೊಂಡು ಲಕ್ಷ್ಮೀ ನಾರಾಯಣರಾಗಬೇಕು. ಒಂದು ವೇಳೆ ಯಾರಾದರೂ ಸ್ವರ್ಗದಲ್ಲಿ ಪ್ರಜೆಗಳಾಗಿ ಬಂದರೆ ಅಹೋ ಸೌಭಾಗ್ಯ. ಹೇಗೋ ಬರುತ್ತಾರಲ್ಲವೇ, ನಿಧಾನವಾಗಿ ಸ್ಥಾಪನೆಯಾಗುತ್ತಾ ಹೋಗುತ್ತದೆ. ನಂತರ ಅವರಿಂದ ಪ್ರತಿಜ್ಞೆ ಮಾಡಿಸಲಾಗುತ್ತದೆ. ಕಂಕಣ ಕಟ್ಟಿಕೊಳ್ಳಬೇಕು. ಯಾರೂ ಮುಚ್ಚಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ಈಗ ನೀವು ಬ್ರಾಹ್ಮಣರು ಈಶ್ವರಿಯ ಪರಿವಾರದವರಾಗಿದ್ದೀರಿ. ತಂದೆ ಕೇಳುತ್ತಾರೆ, ನಿಮ್ಮ ಕುಲ ದೊಡ್ಡದೋ ಅಥವಾ ದೈವಿ ಕುಲ ದೊಡ್ಡದೋ? ಶ್ರೇಷ್ಠರು ಯಾರಾಗಿದ್ದಾರೆ? ಬ್ರಾಹ್ಮಣರು. ನಾವು ದೇವತೆಗಳನ್ನು ಅಷ್ಟು ಶ್ರೇಷ್ಠರೆಂದು ಹೇಳುವುದಿಲ್ಲ. ಬ್ರಾಹ್ಮಣರು ಈಶ್ವರನ ಕುಲದವರು. ಈ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ಬ್ರಾಹ್ಮಣರನ್ನು ಜುಟ್ಟು ಶಿಕೆ ಅರ್ಥಾತ್ ದೇವತೆಗಳಿಗಿಂತಲೂ ಶ್ರೇಷ್ಠ ಎಂದು ಹೇಳಲಾಗುತ್ತದೆ. ವಾಸ್ತವಿಕವಾಗಿ ಶಿವನ ಮಂದಿರವನ್ನು ಎತ್ತರದ ಬೆಟ್ಟದಂತಹ ಸ್ಥಾನದಲ್ಲಿ ಮಾಡಬೇಕಾಗಿದೆ. ಆದರೆ ಈಗಿನ ಕಾಲದಲ್ಲಿ ಯಾರೂ ಹೋಗಲು ಸಾಧ್ಯವಿಲ್ಲ ಎಂದು ಪಟ್ಟಣದಲ್ಲಿ ಕಟ್ಟುತ್ತಾರೆ. ಶ್ರೇಷ್ಠಾತಿ ಶ್ರೇಷ್ಠ ಶಿವಬಾಬಾರವರು ಅವರ ಮಂದಿರವು ಶ್ರೇಷ್ಠ ಶಿಖರದಲ್ಲಿ ಇರಬೇಕಾಗಿದೆ. ಈಗ ನೋಡಿ ಪ್ರಪಂಚದಲ್ಲಿ ಎಂತಹ ಗತಿಯಾಗಿ ಬಿಟ್ಟಿದೆ. ಎಲ್ಲರೂ ಕನಿಷ್ಠರಾಗಿ ಬಿಟ್ಟಿದ್ದಾರೆ. ತಂದೆಯು ಬಂದು ಎಲ್ಲರನ್ನೂ ಉತ್ತಮರನ್ನಾಗಿ ಮಾಡುತ್ತಾರೆ. ಸಂಗಮ ಯುಗದಲ್ಲಿ ನೀವೆಲ್ಲ ಮಕ್ಕಳು ಶ್ರೇಷ್ಠರಾಗುತ್ತಿದ್ದೀರಿ. 63 ಜನ್ಮಗಳು ಪತಿತರಾಗಿ ಬಿಟ್ಟಿದ್ದೀರಿ. ಖಚಿತವಾದ ಲೆಕ್ಕವಿದೆಯಲ್ಲವೇ? 21 ಜನ್ಮಗಳು ನೀವು ಸ್ವರ್ಗದಲ್ಲಿ ರಾಜ್ಯ ಮಾಡಿದ್ದೀರಿ. ನಂತರ 63 ಜನ್ಮಗಳು ಕೆಳಗೆ ಇಳಿಯುತ್ತಾ ಬಂದಿರಿ. ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತದೆ. ಈಗ ಯಾವುದೇ ಕಲೆಯೂ ಉಳಿದುಕೊಂಡಿಲ್ಲ. ಮಣ್ಣಿನಲ್ಲಿ ದೇಹಾಭಿಮಾನ ಸಿಕ್ಕಿಕೊಂಡಿದ್ದಾರೆ. ಗಾದೆ ಇದೆಯಲ್ಲವೇ, 100 ಬಾರಿ ಶೃಂಗಾರ ಮಾಡಿದರೂ ಕತ್ತೆಯು ಮಣ್ಣಿನಲ್ಲಿ ಇದ್ದು ಕೂಡ ಈಗಿನ ಗಾದೆಯಾಗಿದೆ. ಬಾಬಾ ಹೇಳುತ್ತಾರೆ, ನಾನು ನಿಮಗೆ ಲಕ್ಷ್ಮೀನಾರಾಯಣರಾಗುವ ಶೃಂಗಾರ ಮಾಡುತ್ತೇನೆ. ಆದರೆ ವಿಕಾರವು ನಿಮ್ಮನ್ನು ಮಣ್ಣಿನಲ್ಲಿ ಬೀಳಿಸಿ ಬಿಡುತ್ತದೆ. ಕ್ರೋಧದ ಭೂತ ಬಹಳ ತೊಂದರೆ ಕೊಡುತ್ತಾ ಇರುತ್ತದೆ. ಕ್ರೋಧಿಗಳು ಬಹಳ ಇದ್ದಾರೆ. ಹಿಂಸೆಯು ಕ್ರೋಧವಲ್ಲವೇ? ಕ್ರೋಧದ ವಿನಃ ಜಗಳ ಯುದ್ಧ ಆಗುವುದಿಲ್ಲ. ಕ್ರೋಧದ ವಿನಃ ಆಸ್ತಿಯಲ್ಲಿ ಭಾಗ ಸಿಗುವುದಿಲ್ಲವೆಂದು ತಿಳಿದುಕೊಂಡು ಬಿಟ್ಟಿದ್ದಾರೆ. ಒಂದು ವೇಳೆ ಕ್ರೋಧ ಬಂತೆಂದರೆ ತನ್ನ ಅಣ್ಣನನ್ನೂ ಸಹ ಕೊಲ್ಲಲು ತಯಾರಾಗಿ ಬಿಡುತ್ತಾರೆ. ಈ ಯುದ್ಧ ಕ್ರೋಧದಿಂದ ಶುರುವಾಗುತ್ತದೆ. ತಂದೆ ತಿಳಿಸಿಕೊಡುತ್ತಾರೆ, ಮುದ್ದು ಮಕ್ಕಳೇ, ಕ್ರೋಧವನ್ನು ಮಾಡಬೇಡಿ, ಇಲ್ಲವೆಂದರೆ ಅದೃಷ್ಟಕ್ಕೆ ಗೆರೆ ಬಿದ್ದು ಬಿಡುತ್ತದೆ. ಹಾಗೂ ಯಾರ ಜೊತೆಯಲ್ಲಿ ಇರುತ್ತಾರೆ ಅವರ ಅದೃಷ್ಟಕ್ಕೂ ಗೆರೆ ಬಿದ್ದು ಹಾಗೂ ಕ್ರೋಧದಲ್ಲಿ ಬಂದು ಹೇಳುತ್ತಾರೆ, ನೀನೇನಾದರೂ ಒಂದು ವೇಳೆ ನಮ್ಮ ಮನೆಗೆ ಬಂದರೆ ಕೊಂದು ಬಿಡುತ್ತೇನೆ.
ಈಗ ತಂದೆ ಮಾತೆಯರನ್ನು ಮುಂದೆ ಇಡುತ್ತಾರೆ. ನೀವು ತಿಳಿದುಕೊಂಡಿದ್ದೀರಿ, ನಾವು ಕಲ್ಪಕಲ್ಪವೂ ಶಿವಶಕ್ತಿಯರಾಗಿದ್ದೇವೆ ಎಂದು. ಶಿವ ತಂದೆ ಬಂದು ನಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಳ್ಳುತ್ತಾರೆ. ನಾವು ಮಕ್ಕಳು ಇಲ್ಲವೆಂದರೆ ಒಬ್ಬ ಶಿವಬಾಬಾರವರು ಏನು ಮಾಡುತ್ತಾರೆ? ನೀವು ಶಿವಶಕ್ತಿಯರು ಭಾರತದಲ್ಲಿ ಪ್ರಸಿದ್ಧರಾಗಿದ್ದೀರಾ. ನಿಮ್ಮ ಸ್ಮರಣಾರ್ಥವಾಗಿ ಮಂದಿರವನ್ನು ನೋಡಿಲ್ಲವೆಂದರೆ ಅಬುವಿನಲ್ಲಿ ನೋಡಿ, ಅದು ನಿಮ್ಮದೇ ಜ್ಞಾಪಕಾರ್ಥವಾಗಿದೆ. ಆನೆಯ ಮೇಲೆ ಸವಾರಿ ಮಾಡುವಂಥವರ ಚಿತ್ರವೂ ಇದೆ. ನೀವು ಸಹ ಬಂದು ಅಬು ಪರ್ವತದಲ್ಲಿ ವಾಸ ಮಾಡಬೇಕಾಗಿರುವುದು ಸಹ ಬಹಳ ಆಶ್ಚರ್ಯದ ಮಾತಾಗಿದೆ. ತಂದೆ ಹೇಳುತ್ತಾರೆ, ಮಂದಿರಕ್ಕೆ ಹೋಗಿ ಅವರನ್ನು ಕೇಳಿ, ಇದು ಯಾವಾಗ ಆಯಿತು ಎಂದು. ಯಾರು ಭಾರತವನ್ನು ವಜ್ರ ಸಮಾನ ಮಾಡಿದರೂ ಅವರ ಕರ್ತವ್ಯವನ್ನು ತಿಳಿದುಕೊಂಡಿಲ್ಲ. ದೇವತೆಗಳೇ ಮೊದಲು ಬ್ರಾಹ್ಮಣರಾಗಿದ್ದರು, ಅವರೇ ವಜ್ರ ಸಮಾನರಾಗಿದ್ದರು. ಯಾವ ಬ್ರಾಹ್ಮಣರು ಸಹಾಯ ಮಾಡಿದರೋ ಅವರು ದೇವತೆಗಳಾದರು. ನೀವು ಎಲ್ಲರ ಕರ್ತವ್ಯವನ್ನು ತಿಳಿಸಿಕೊಡಬಹುದು, ಆದರೆ ತಿಳಿದುಕೊಳ್ಳುವವರು ಬಹಳ ಕಡಿಮೆ. ಏಕೆಂದರೆ ರಾಜಧಾನಿಯು ಮಿತ ಇದೆಯಲ್ಲವೇ? ಕೋಟಿಯಲ್ಲಿ ಕೆಲವರು ಮಾತ್ರ ತಿಳಿದುಕೊಳ್ಳುತ್ತಾರೆಂದು ಹೇಳಲಾಗುತ್ತದೆ. ಮೊಮ್ಮ ಬಾಬಾ ಎಂದು ಹೇಳಿಯೂ ಮರೆತು ಹೋಗುತ್ತಾರೆ. ಓಹೋ ಮಾಯೆ, ನೀನು ಎಷ್ಟು ಭಯಂಕರವಾಗಿದ್ದೀಯಾ! ಇದಂತೂ ನಡೆಯುತ್ತದೆ. ದೊಡ್ಡ ದೊಡ್ಡ ಕಮಾಂಡರ್ ಸಹ ಸಾಯುತ್ತಾರೆ, ಅವರಿಗೂ ಗುಂಡು ಬೀಳುತ್ತದೆ. ಸಿಪಾಯಿಗಳಂತೂ ಬಹಳ ಜನ ಸಾಯುತ್ತಾರೆ. ಯಾವಾಗ ದೊಡ್ಡವರು ಸಾಯುತ್ತಾರೆ, ಆಗ ಹಾಹಾಕಾರ ಶುರುವಾಗುತ್ತದೆ. ಶಿವಶಕ್ತಿ ಸೇನೆಯಲ್ಲಿ ಕೆಲವರನ್ನು ಮಾಯೆ ಸೋಲಿಸಿ ಬಿಟ್ಟಿದೆ. ಇದೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ. ಸಾಮಾನ್ಯರು ಸತ್ತಾಗ ಅಷ್ಟು ಗಮನ ಕೊಡುವುದಿಲ್ಲ. ಮಹಾರಥಿಗಳು ಏನಾದರೂ ಸತ್ತರೆ ಹೇಳುತ್ತಾರೆ, ಅಹೋ ಮಾಯೆ ಇವರನ್ನು ಕೊಂದು ಹಾಕಿತು ಎಂದು. ಸ್ವರ್ಗದಲ್ಲಿ ಹೋಗುವುದಿಲ್ಲವೆಂದೇನೂ ಇಲ್ಲ. ಬಲೆ ಬರುತ್ತಾರೆ, ಆದರೆ ಪದವಿ ಭ್ರಷ್ಟರಾಗುತ್ತಾರೆ. ಆದ್ದರಿಂದ ಬಾಬಾ ಹೇಳುತ್ತಾರೆ, ಆ ಮಾರ್ಗದಲ್ಲಿ ಹೋಗಬೇಡಿ. ಕಲ್ಪದ ಮೊದಲು ಯಾರು ಹೋಗಿದ್ದಾರೆ ಅವರು ಮತ್ತೆ ಹೋಗುತ್ತಾರೆ. ಸಮಾಚಾರದಲ್ಲಿ ಬರೆಯುತ್ತಾರೆ, 4 ವರ್ಷಗಳು ನಿರಂತರ ಬರುತ್ತಿದ್ದರು. ಆದರೂ ಸಹ ಮಾಯೆ ಹಿಡಿದುಕೊಂಡು ಬಿಡುತ್ತದೆ. ಹೇಗೆ ನೊಣವೇನಾದರೂ ಸತ್ತು ಬಿದ್ದಿದ್ದರೆ ಇರುವೆಗಳು ಅದನ್ನು ಮುತ್ತಿಕೊಂಡು ಪೂರ್ಣ ನಾಶ ಮಾಡಿಬಿಡುತ್ತವೆ. ಮಾಯೆಯ 5 ಭೂತಗಳು ಅವರನ್ನು ಸತ್ಯನಾಶ ಮಾಡಿಬಿಡುತ್ತದೆ. ಈಗ ನೀವು ಮಕ್ಕಳ ಎಲ್ಲರ ಕರ್ತವ್ಯ ತಿಳಿದುಕೊಂಡಿದ್ದೀರಿ. ಮುಸಲ್ಮಾನರು, ಕ್ರಿಶ್ಚಿಯನ್ನರು, ಬೌದ್ಧರು ಎಷ್ಟು ಜನ್ಮ ತೆಗೆದುಕೊಳ್ಳುತ್ತಾರೆ ಎಂದು ನಾವು ತಿಳಿದುಕೊಂಡಿದ್ದೀರಿ. ಬುದ್ಧಿಯ ಬೀಗ ಎಷ್ಟು ತೆಗೆದುಕೊಂಡಿದೆ. ಜ್ಞಾನದ 3ನೇ ಕಣ್ಣು ಸಿಕ್ಕಿದೆ. ಬಾಬಾ ಹೇಳುತ್ತಾರೆ, ಎಲ್ಲದಕ್ಕಿಂತ ಮುಖ್ಯ ಗೀತೆ ಆಗಿದೆ. ಉಳಿದೆಲ್ಲವೂ ಅದರ ಮಕ್ಕಳು. ಗೀತೆಯಾಗಿದೆ ತಾಯಿ ತಂದೆ. ಗೀತೆ ಹಾಗೂ ತಂದೆ ಶಿವ, ಅವರಿಂದ ನಾವು ಜನ್ಮ ತೆಗೆದುಕೊಳ್ಳುತ್ತೇವೆ ಹಾಗೂ ಅದರಿಂದ ಅನ್ಯ ಶಾಸ್ತ್ರಗಳು ಜನ್ಮ ತೆಗೆದುಕೊಳ್ಳುತ್ತದೆ. ಹೀಗೆ ಆತ್ಮಗಳ ಮಾಲೀಕ ಶಿವಬಾಬಾ ಎಲ್ಲರಿಗಿಂತ ಶ್ರೇಷ್ಠನಾಗಿದ್ದಾರೆ. ಹಾಗೆಯೇ ಎಲ್ಲ ಶಾಸ್ತ್ರಗಳಿಗಿಂತಲೂ ಶ್ರೇಷ್ಠ ಸರ್ವಶಾಸ್ತ್ರಮಯಿ ಶಿರೋಮಣಿ ಶ್ರೀಮದ್ ಭಗವದ್ಗೀತೆ ಕೇವಲ ಕೃಷ್ಣ ಭಗವಾನು ವಾಚ ಹಾಕಿರುವುದರಿಂದ ಇಡೀ ಗೀತೆಯ ಪ್ರಭಾವವೇ ಇಲ್ಲದಂತಾಗಿದೆ. ಇದು ಸಹ ನಾಟಕದಲ್ಲಿ ಇದೆ. ಮೂಲ ಮಾತಾಗಿದೆ. ನಿರಂತರ ಶಿವಬಾಬಾರವರ ನೆನಪು ಮಾಡುತ್ತಾ ಇರಿ. ಯಾರು ತಂದೆಯ ಶ್ರೀಮತದಂತೆ ಪೂರ್ತಿ ನಡೆಯುತ್ತಾರೆ ಅವರು ನೆನಪು ವೃದ್ಧಿ ಹೊಂದುತ್ತಾ ಇರುತ್ತದೆ. ಎಷ್ಟು ಆಜ್ಞಾಕಾರಿ ಪ್ರಾಮಾಣಿಕರಾಗಿರುತ್ತಾರೆ. ಅವರು ಹೇಳುತ್ತಾರೆ, ತಂದೆ ನಾನು ನಿಮ್ಮ ಮೇಲೆ ಬಲಿಹಾರಿಯಾಗಿದ್ದೆ. ದೇಹ ಸಹಿತ ಎಲ್ಲವನ್ನು ಮರೆತು ಅಶರೀರಿಯಾಗಬೇಕು. ಇಷ್ಟೊಂದು ಸನ್ಯಾಸ ಮಾಡಬೇಕಾಗುತ್ತದೆ. ಬಂಧನ ಮುಕ್ತ ಮಕ್ಕಳು ಬಹಳ ಇದ್ದಾರೆ. ಕೆಲವರು ಜ್ಞಾನದಲ್ಲಿ ನಡೆಯುತ್ತಿದ್ದರೂ ಸಹ ಮೋಹದ ಕೀಟದಂತೆ ಇರುತ್ತಾರೆ. ಪತಿ ಅಥವಾ ಮಕ್ಕಳ ಜೊತೆ ಮೋಹವಿದ್ದರೆ ಬಾಬಾರವರ ಜೊತೆ ಬುದ್ಧಿಯೋಗವನ್ನಿಡಲು ಸಾಧ್ಯವಿಲ್ಲ. ಎಲ್ಲಿಯವರೆಗೂ ಸತ್ಯ ಹೃದಯದಿಂದ ಬಲಿಹಾರಿ ಆಗುವುದಿಲ್ಲವೋ ಅಲ್ಲಿಯವರೆಗೆ ಬುದ್ಧಿಯೋಗ ಜೋಡಿಸಲು
ಸಾಧ್ಯವಿಲ್ಲ. ಬಾಬಾರವರ ಮೇಲೆ ಪೂರ್ಣ ಬಲಿಹಾರಿಗಳಾಗಬೇಕು, ಪೂರ್ಣ ಟ್ರಸ್ಟಿಗಳಾಗಬೇಕು. ಹೆಜ್ಜೆ ಹೆಜ್ಜೆಗೂ ಶ್ರೀಮತವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಬಹಳ ಮಕ್ಕಳು ತಂದೆಗೆ ದಿನಚರಿಯನ್ನು ಕಳುಹಿಸುತ್ತಾರೆ, ಮತ್ತೆ ಕೇಳುತ್ತಾರೆ, ಮದುವೆ ಮಾಡಬಹುದಾ, ಮನೆ ಕಟ್ಟಬಹುದಾ ಎಂದು. ಬಾಬಾ ಹೇಳುತ್ತಾರೆ, ಬಲೆ ಮಾಡಿ, ಎಂದಿಗೂ ಬೇಡ ಎಂದು ಹೇಳುವುದಿಲ್ಲ. ಯಾವಾಗ ನಷ್ಟ ಮೋಹಿಗಳಾಗಿ ಇದನ್ನೆಲ್ಲ ಮಾಡುತ್ತೀರೋ ಆಗ ಕೇಳುವ ಅವಶ್ಯಕತೆಯೇ ಇಲ್ಲ. ಈ ರೀತಿಯಂತೂ ಹೇಳಲು ಸಾಧ್ಯವಿಲ್ಲ. ಯಾರಾದರೂ ವಿಕಾರದಲ್ಲಿ ಹೋಗುತ್ತೇನೆಂದರೆ ಆ ಬಲೆ ಹೋಗು ಎಂದು, ಇದಂತೂ ಮತ್ತೆ ಮೂರ್ಖತನ ಎಂದು ಹೇಳಲಾಗುತ್ತದೆ. ಬಾಕಿ ಬೇರೆ ಯಾವುದೇ ಮಾತಿನಲ್ಲಿ ನಷ್ಟವಿಲ್ಲವೆಂದರೆ ಬಲೆ ಮಾಡಿ ನಷ್ಟ ಮೋಹಿಗಳಾಗಿ ನಂತರ ಏನು ಬೇಕಾದರೂ ಅದನ್ನು ಮಾಡಬಹುದು. ತಂದೆಗೆ ತಿಳಿದಿದೆ, ನಾವು ಸೇವೆಯಲ್ಲಿ ತತ್ಪರರಾಗಿ ತಂದೆಯನ್ನು ಫಾಲೋ ಮಾಡುತ್ತಿರುತ್ತೇವೆ ಎಂದು. ಈ ಹಳೆಯ ಮಕ್ಕಳೆಲ್ಲರೂ ಸಹ ಬಲಿಹಾರಿ ಆದರಲ್ಲವೇ? ಬಲಿಹಾರಿಗಳ ಮಹಿಮೆ ಇದೆ. ಎಲ್ಲರೂ ಬಡವರೇ ಇದ್ದಾರೆ. ಮಾತೆಯರು ತುಂಬ ಒಳ್ಳೆಯವರು, ಅವರೇನು ಬಲಿ ಕೊಡುತ್ತಾರೆ? ಬಲಿಯಾರಿಯಾಗಬೇಕಾಗಿರುವುದು ಸಾಹುಕಾರರು, ಏನನ್ನೂ ಕೊಡುವುದಿಲ್ಲ. ಕೆಲವು ವಿರಳ ಪುರುಷರು ಸ್ತ್ರೀಯರ ಹೆಸರಿಗೆ ಪೂರ್ತಿ ವಿಲ್ ಬರೆಯುತ್ತಾರೆ. ಇಲ್ಲವೆಂದರೆ ಮಕ್ಕಳು ಹಾಗೂ ಅನ್ಯ ಸಂಬಂಧಿಗಳು ಎಲ್ಲವನ್ನೂ ಲೂಟಿ ಮಾಡಿಬಿಡುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಯಾರೂ ಏನೂ ಕೇಳುವುದಿಲ್ಲ. ಸ್ವಲ್ಪ ಹಣ ಕೊಟ್ಟರೆ ಕೆಲಸ ಆಗಿಬಿಡುತ್ತದೆ. ತೀರ್ಪನ್ನು ಸಹ ಸುಳ್ಳು ಮಾಡಿಬಿಡುತ್ತಾರೆ. ಬಲೆ ಯಾರ ಜೀವನಕ್ಕಾದರೂ ತೊಂದರೆ ಆಗಲಿ. ಬಾಬಾರವರಿಗಂತೂ ಹೇಳಲಾಗುತ್ತದೆ, ಸರ್ವಶ್ರೇಷ್ಠ ನ್ಯಾಯಾಧೀಶ, ಶಿಕ್ಷಕ, ಸದ್ಗುರು ಹಾಗೂ ಧರ್ಮರಾಜ ಎಂದು. ಅವರ ತೀರ್ಪಿನಲ್ಲಿ ಏರುಪೇರು ಏನೂ ಆಗಲು ಸಾಧ್ಯವಿಲ್ಲ. ನಾಟಕದಲ್ಲಿ ಈ ರೀತಿಯಂತೂ ಮಾಡಲ್ಪಟ್ಟಿಲ್ಲ. ಬಾಕಿ ಈ ಸಮಯದಲ್ಲಿ ಒಂದರ ಮೇಲೆ ಇನ್ನೊಂದು ಈ ರೀತಿ ಅನೇಕ ಕೋರ್ಟ್ಗಳಿವೆ, ನ್ಯಾಯಾಲಯ. ಕೆಲವು ಕಡೆಯಂತೂ ರಾಷ್ಟ್ರಪತಿಗಳ ಮಾತು ಸಹ ನಡೆಯುವುದಿಲ್ಲ. ತಂದೆ ಹೇಳುತ್ತಾರೆ, ಮುದ್ದಿನ ಮಕ್ಕಳೇ, ಅಶರೀರಿಗಳಾಗಿ ತಂದೆಯ ಜೊತೆ ನಡೆಯಬೇಕು. ತಂದೆ ಮಾರ್ಗದರ್ಶಕರಲ್ಲವೇ? ಅವರನ್ನು ಬಂಧನ ಮುಕ್ತರೆಂದು ಕರೆಯಲಾಗುತ್ತದೆ. ಎಲ್ಲ ಬಿರುದುಗಳು ಅವರದ್ದೇ ಆಗಿದೆ. ಶಾಂತಿ ಸ್ಥಾಪಕರು ಅವರೇ ಆಗಿದ್ದಾರೆ. ಈಗಿನ ಕಾಲದಲ್ಲಿ ಶಾಂತಿ ಪ್ರಶಸ್ತಿ ಕೊಡುತ್ತಾ ಇರುತ್ತಾರೆ. ಮಾಯೆಯೇ ಶಾಂತಿಹೀನರನ್ನಾಗಿ ಮಾಡುತ್ತದೆ. ಶಾಂತಿ ಇರುವುದೇ ಸತ್ಯಯುಗದಲ್ಲಿ ಅಥವಾ ಮುಕ್ತಿಧಾಮದಲ್ಲಿ. ನಿರ್ವಾಣಧಾಮದಲ್ಲಂತೂ ಬಹಳ ಶಾಂತಿ ಇದೆ. ಸತ್ಯಯುಗದಲ್ಲಿಯೂ 100% ಶಾಂತಿ, ಪವಿತ್ರತೆ ಹಾಗೂ ಸುಖವಿದೆ. ಹೆಸರೇ ಆಗಿದೆ ಸುಖಧಾಮ. ದುಃಖಧಾಮದಲ್ಲಿ ಶಾಂತಿ ಎಲ್ಲಿಂದ ಬರಬೇಕು? ಸನ್ಯಾಸಿಗಳಿಗೆ ಸ್ವಲ್ಪ ಮಾತ್ರವೇ ಸುಖವಿದೆ, ಆದರೆ ಅದು ಕಾಗವಿಷ್ಟ ಸಮಾನ ಸುಖವಾಗಿದೆ. ಸತ್ಯಯುಗದಲ್ಲಿ ಈ ರೀತಿ ಇರುವುದಿಲ್ಲ. ಇಲ್ಲಿಯ ರಾಜ್ಯವೂ ಸಹ ಕಾಗವಿಷ್ಟ ಸಮಾನವಾಗಿದೆ. ತಂದೆ ತಿಳಿಸಿಕೊಡುತ್ತಾರೆ, ಮಾಯೆ ಬಹಳ ಪೆಟ್ಟು ಕೊಡುತ್ತದೆ. ಮನದಲ್ಲಿಯೇ ತುಂಬ ದುಃಖಿಗಳು ಆಗುತ್ತಿರುತ್ತಾರೆ. ಅವರು ಸತ್ಯ ಹೇಳುವುದೇ ಇಲ್ಲ. ಅವಿನಾಶಿ ಸರ್ಜನ್ ಮುಂದೆ ಸತ್ಯ ಹೇಳಲೇಬೇಕಲ್ಲವೇ? ಇಲ್ಲವೆಂದರೆ ಪಾಪ ಹೆಚ್ಚಾಗುತ್ತಾ ಹೋಗುತ್ತದೆ. ನಂತರ ಬಹಳ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ. ಕೆಲವರು ಸತ್ಯವನ್ನು ಹೇಳುವುದೇ ಇಲ್ಲ. ಒಳ್ಳೆಯದು, ಮುಂದೆ ಈ ರೀತಿಯ ಪಾಪ ಮಾಡಬೇಡಿ. ಹೆಸರಿಗೆ ಕಳಂಕ ತಂದು ತಪ್ಪಿಗೆ ಬಹಳ ಕಠಿಣ ಶಿಕ್ಷೆ ಸಿಗುತ್ತದೆ. ನಾವು ಬಂದಿದ್ದೇವೆ ಸ್ವರ್ಗದ ಮಾಲೀಕರಾಗಲು. ಇದರಲ್ಲಿ ಯಾರು ವಿಘ್ನ ಹಾಕುತ್ತಾರೆ ಅವರು ಶಿಕ್ಷೆಗೆ ಅರ್ಹರಾಗುತ್ತಾರೆ. ಅಸುರರು ವಿಘ್ನಗಳನ್ನು ಹಾಕುತ್ತಾರೆ. ನೀವು ಮಕ್ಕಳು ಎಂದಿಗೂ ವಿಘ್ನವನ್ನು ಹಾಕಬಾರದು. ಇದರಲ್ಲಿಯೇ ನೀವು ಮಕ್ಕಳ ಕಲ್ಯಾಣವಿದೆ. ಕ್ರೋಧಿಗಳ ಮುಖವನ್ನು ನೋಡುವುದೂ ಸಹ ಪಾಪವಾಗಿದೆ. ಕೆಟ್ಟದನ್ನು ಕೇಳಬೇಡಿ. ಕ್ರೋಧಿಗಳ ಮುಖವನ್ನು ನೋಡಬಾರದು. ಲೋಭ ಮೋಹಗಳೇನು ಕಡಿಮೆ ಇಲ್ಲ. ಮಗ ರಾಜ ಆಗಿದ್ದಾನೆ ಕಾಮ, ಅದರ ಮಂತ್ರಿಯಾಗಿದೆ ಕ್ರೋಧ. ಇವರಿಬ್ಬರು ದೊಡ್ಡ ಕಳ್ಳರಾಗಿದ್ದಾರೆ. ಕ್ರೋಧ ದೊಡ್ಡ ಕೆಟ್ಟ ಕಳ್ಳ ಆಗಿದೆ. ಯಾರು ತಂದೆಯಿಂದ ಪೂರ್ತಿ ಆಸ್ತಿ ತೆಗೆದುಕೊಂಡು ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡುವಂಥವರು ಸುಪುತ್ರ ಮಕ್ಕಳು ಅವರಾಗಿದ್ದಾರೆ.
ತಂದೆಯೇ ಮಕ್ಕಳನ್ನು ತಲೆಯ ಮೇಲೆ ಕೂರಿಸಿಕೊಳ್ಳುತ್ತಾರೆ. ಬೇಹದ್ದಿನ ತಂದೆಗೂ ಮಕ್ಕಳ ಪ್ರತಿ ಗೌರವ ಪ್ರೀತಿ ಇದೆ. ತಂದೆ ಬಯಸುತ್ತಾರೆ ಪ್ರತಿಯೊಂದು ಮಗು ತನ್ನ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳಲಿ ಎಂದು, ಸದಾ ಸುಖಿಯಾಗಿರಲಿ. ತಂದೆ ಹೇಳುತ್ತಾರೆ, ಮಕ್ಕಳೇ ಆಯುಷ್ಮಾನ್ ಭವ. ತಂದೆ ಏನು ಶಿಕ್ಷಣ ಕೊಡುತ್ತಾರೆ ಅದನ್ನು ಧಾರಣೆ ಮಾಡುವಂತಹ ಕೃಪೆ ನಿಮ್ಮ ಮೇಲೆ ನೀವು ತೋರಿಸಬೇಕು. ಶ್ರೀಮತದಂತೆ ನಡೆಯದೇ ಇದ್ದರೆ ಅದೃಷ್ಟಕ್ಕೆ ಗೆರೆ ಬಿದ್ದು ಬಿಡುತ್ತದೆ. ನೀವು ತಿಳಿದುಕೊಂಡಿದ್ದೀರಾ, ಶಿವತಂದೆಯು ಪರಮಧಾಮದಿಂದ ಸ್ವರ್ಗದ ಆಸ್ತಿ ಕೊಡಲು ಬಂದಿದ್ದಾರೆ. ಯಾರು ಎಷ್ಟು ಪುರುಷಾರ್ಥ ಮಾಡುತ್ತಾರೆ ಅದರ ಅನುಸಾರವಾಗಿ ಎಷ್ಟು ತಮ್ಮ ಮೇಲೆ ತಾವು ಕೃಪೆ ತೋರಿಸುತ್ತೀರೋ ಅಷ್ಟು ತಮ್ಮನ್ನು ತಾವು ಶ್ರೇಷ್ಠರನ್ನಾಗಿ ಮಾಡಿಕೊಳ್ಳುತ್ತೀರಿ. ವಿಕಾರದಲ್ಲಿ ಹೋದರೆ ಜ್ಞಾನದ ದೀಪ ನಂದಿ ಹೋಗುತ್ತದೆ. ಆಗ ಜ್ಞಾನದ ಎಣ್ಣೆ ಧಾರಣೆ ಆಗುವುದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಹೃದಯದಿಂದ ಮಾಲೀಕನ ಶಿವಬಾಬಾ ಮೇಲೆ ಪೂರ್ಣ ಬಲಿಹಾರಿಯಾಗಬೇಕು. ಪೂರ್ತಿ ಟ್ರಸ್ಟಿಯಾಗಿ ಹೆಜ್ಜೆ ಹೆಜ್ಜೆಗೂ ಶ್ರೀಮತದಂತೆ ನಡೆಯಬೇಕು. ದೇಹ ಸಹಿತ ದೇಹದ ಎಲ್ಲ ಸಂಬಂಧವನ್ನು ಮರೆತು ಅಶರೀರಿ ಆಗಬೇಕು. 2. ತಂದೆಗೆ ಮಕ್ಕಳಾದ ಮೇಲೆ ತಂದೆಯ ಕಾರ್ಯದಲ್ಲಿ ವಿಘ್ನ ಹಾಕಬಾರದು. ಯಾರೂ ಸಹ ತಂದೆಯ ಹೆಸರಿಗೆ ಕಳಂಕ ತರಬಾರದು. ತಂದೆಗೆ ಆಜ್ಞಾಕಾರಿ ಪ್ರಾಮಾಣಿಕರಾಗಬೇಕು. ವರದಾನ. ಸಮಯ ಹಾಗೂ ವಾಯುಮಂಡಲವನ್ನು ಪರಿಶೀಲನೆ ಮಾಡಿ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳುವಂತಹ ಸರ್ವರ ಸ್ನೇಹಿ ಭವ. ಯಾರಲ್ಲಿ ಪರಿವರ್ತನಾ ಶಕ್ತಿ ಇದೆಯೋ ಅವರು ಎಲ್ಲರ ಪ್ರಿಯರಾಗುತ್ತಾರೆ. ಅವರ ವಿಚಾರಗಳಲ್ಲಿಯೂ ಸಹಜತೆ ಇರುವುದು. ಅವರಲ್ಲಿ ಬಾಗುವ ಶಕ್ತಿ ಇರುವುದು. ಅವರೆಂದಿಗೂ ಈ ರೀತಿ ಹೇಳುವುದಿಲ್ಲ, ನನ್ನ ವಿಚಾರ, ನನ್ನ ಯೋಜನೆ, ನನ್ನ ಸೇವೆಯು ಇಷ್ಟು ಚೆನ್ನಾಗಿದ್ದರೂ ನನ್ನನ್ನೇಕೆ ಒಪ್ಪಿಕೊಳ್ಳುವುದಿಲ್ಲ. ಈ ರೀತಿ ನನ್ನದೆನ್ನುವುದು ಬಂದಿತೆಂದರೆ ಅಲಾಯ್ ಸೇರ್ಪಡೆಯಾಯಿತು. ಆದ್ದರಿಂದ ಸಮಯ ಹಾಗೂ ವಾಯುಮಂಡಲವನ್ನು ಪರಿಶೀಲಿಸುತ್ತಾ ತಮ್ಮ ಪರಿವರ್ತನೆ ಮಾಡಿಕೊಳ್ಳುತ್ತೀರೆಂದರೆ ಸರ್ವರ ಸ್ನೇಹಿ ನಂಬರ್ 1 ವಿಜಯಿ ಆಗಿಬಿಡುವಿರಿ. ಸ್ಲೋಗನ್. ಸಮಸ್ಯೆಗಳನ್ನು ನಶಿಸುವವರಾಗಿರಿ, ಸಮಸ್ಯಾ ಸ್ವರೂಪರಲ್ಲ. ಒಳ್ಳೆಯದು. ಓಂ ಶಾಂತಿ.